ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಬ್ಯಾಕಪ್ ಸಮಯವನ್ನು ಅಳೆಯಲು ಲೋಡ್ ಪರೀಕ್ಷೆಯನ್ನ ಹೇಗೆ ನಿರ್ವಹಿಸುವುದು ಎಂದು ತಿಳಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುವುದು: 1. UPS ಬಳಸಿಕೊಂಡು ಬ್ಯಾಟರಿಯ ಲೋಡ್ ಪರೀಕ್ಷೆಯನ್ನ ನಿರ್ವಹಿಸುವುದು. 2. ಬ್ಯಾಟರಿಯೊಂದಿಗೆ UPS ನ ಬ್ಯಾಕಪ್ ಸಮಯವನ್ನ ಅಳೆಯುವುದು. ಈ ಪ್ರಯೋಗಕ್ಕೆ ಬೇಕಾಗಿರುವ ಸಲಕರಣೆ ಹಾಗೂ ಸಾಮಗ್ರಿಗಳನ್ನು ಸಂಗ್ರಹಿಸೋಣ. Trainees Toolkit 1 set. Computer UPS around 600 volt ampere with operating instructional manual 1 number. Digital multimeter with probes 1 set. Voltmeter 0 to 30 volt DC 1 number. Safety gloves 1 pair. Stopwatch 1 number. 100 watt by 240 volt incandescent lamp test lamp 1 number. 12 volt by 70 H maintenance free rechargeable battery 1 number. Single phase variable lamp load 500 watt 240 volt each 1 number. ವಿಧಾನ: ಕಾರ್ಯ 1. UPS ಅನ್ನು ಆಫ್ ಮಾಡಲಾಗಿದೆ ಮತ್ತು ವಿದ್ಯುತ್ ಮೂಲದಿಂದ ಅನ್ಪ್ಲಗ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 2. ಸೂಕ್ತವಾದ ಸ್ಕ್ರೂ ಡ್ರೈವರ್ ಅನ್ನು ಬಳಸಿಕೊಂಡು ಹೊರಗಿನ ಕವರ್ ಅನ್ನು ತಿರುಗಿಸಿ ಮತ್ತು UPS ಘಟಕದಿಂದ ಕವರ್ ಅನ್ನು ನಿಧಾನವಾಗಿ ಸ್ಲೈಡ್ ಮಾಡಿ. ಹಂತ 3. UPS ಘಟಕದಲ್ಲಿ ಬ್ಯಾಟರಿ ಟರ್ಮಿನಲ್ಗಳು ಮತ್ತು ಅವುಗಳ ಧ್ರುವೀಯತೆಗಳನ್ನು ಗುರುತಿಸಿ. ಹಂತ 4. DC ವೋಲ್ಟೇಜ್ ಮಾಪನದಲ್ಲಿ ಮಲ್ಟಿಮೀಟರ್ ಅನ್ನು ಸೂಕ್ತ ಶ್ರೇಣಿಯೊಂದಿಗೆ ಹೊಂದಿಸಿ. ನೀವು ಆಯ್ಕೆ ಮಾಡಿದ ಶ್ರೇಣಿಯು ಬ್ಯಾಟರಿಯಿಂದ ನೀವು ನಿರೀಕ್ಷಿಸುವ ವೋಲ್ಟೇಜ್ಗಿಂತ ಹೆಚ್ಚಿರುವುದನ್ನು ಖಚಿತಪಡಿಸಿಕೊಳ್ಳಿ. ಉದಾಹರಣೆಗೆ, ನೀವು 12 ವೋಲ್ಟ್ ಬ್ಯಾಟರಿಯನ್ನು ಅಳೆಯುತ್ತಿದ್ದರೆ 12 ವೋಲ್ಟ್ಗಳಿಗಿಂತ ಹೆಚ್ಚಿನ ಶ್ರೇಣಿಯನ್ನ ಆಯ್ಕೆ ಮಾಡಿ. ಹಂತ 5. ಮಲ್ಟಿಮೀಟರ್ನ ಧನಾತ್ಮಕ ಟರ್ಮಿನಲ್ಗಳನ್ನು ಬ್ಯಾಟರಿಯ ಧನಾತ್ಮಕ ಟರ್ಮಿನಲ್ಗೆ ಸಂಪರ್ಕಿಸಿ. ಬ್ಯಾಟರಿಯ ಋಣಾತ್ಮಕ ಟರ್ಮಿನಲ್ಗೆ ಮಲ್ಟಿಮೀಟರ್ನ ಋಣಾತ್ಮಕ ಟರ್ಮಿನಲ್ ಅನ್ನು ಸಂಪರ್ಕಿಸಿ. ಹಂತ 6. ಕೋಷ್ಟಕದಲ್ಲಿನ ರೀಡಿಂಗ್ಗಳನ್ನು ಗಮನಿಸಿ. ಸೀರಿಯಲ್ ನಂಬರ್ 1 ಇನ್ವರ್ಟರ್ ಸ್ಟೇಟಸ್ ಆಫ್. ಬ್ಯಾಟರಿ ವೋಲ್ಟೇಜ್ 12 ವೋಲ್ಟ್. ಕನೆಕ್ಟೆಡ್ ಲೋಡ್ ನೋ ಲೋಡ್. ಹಂತ 7. UPS ನ ಔಟ್ಪುಟ್ ಟರ್ಮಿನಲ್ಗಳಿಗೆ ಲ್ಯಾಂಪ್ ಲೋಡ್ ಟರ್ಮಿನಲ್ಗಳನ್ನು ಸಂಪರ್ಕಿಸಿ. ಹಂತ 8. UPS ಆನ್ ಮಾಡಿ. UPS ಇನ್ಪುಟ್ ಮೇನ್ಗಳಿಗೆ ಸಂಪರ್ಕಗೊಂಡಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 9. ವೇರಿಯೇಬಲ್ ಲ್ಯಾಂಪ್ ಲೋಡ್ನಲ್ಲಿ 100 ವ್ಯಾಟ್ ಲ್ಯಾಂಪ್ ಅನ್ನು ಆನ್ ಮಾಡಿ. ಸ್ಟಾಪ್ ವಾಚ್ ಅನ್ನು ಪ್ರಾರಂಭಿಸಿ ಮತ್ತು ಟ್ಯಾಬ್ಯುಲೇಷನ್ನಲ್ಲಿ ರೀಡಿಂಗ್ಗಳನ್ನು ರೆಕಾರ್ಡ್ ಮಾಡಿ. ಹಂತ 10. ಮಲ್ಟಿಮೀಟರ್ ಅನ್ನು ಮೇಲ್ವಿಚಾರಣೆ ಮಾಡುತ್ತೀರಿ. ಮಲ್ಟಿಮೀಟರ್ನ ಪ್ರದರ್ಶನದಲ್ಲಿ ಬ್ಯಾಟರಿಯ ವೋಲ್ಟೇಜ್ ಕಡಿಮೆಯಾಗುವುದನ್ನು ನೀವು ನೋಡುತ್ತೀರಿ ಮತ್ತು UPSನಲ್ಲಿನ ದೀಪವು ಬೀಪ್ ಶಬ್ದದೊಂದಿಗೆ ಬೆಳಗಿದಾಗ ಬ್ಯಾಟರಿ ಕಡಿಮೆಯಾಗಿದೆ ಎಂದು ಸೂಚಿಸುತ್ತದೆ. ಸ್ಟಾಪ್ ವಾಚ್ ಅನ್ನು ನಿಲ್ಲಿಸಿ. ಸೀರಿಯಲ್ ನಂಬರ್ 1 ಇನ್ವರ್ಟರ್ ಸ್ಟೇಟಸ್ ಆನ್. ಬ್ಯಾಟರಿ ವೋಲ್ಟೇಜ್ 12 ವೋಲ್ಟ್. Connecting load 100 volts. Stopwatch start timings. Stopwatch end timings. ಹಂತ 11. ವೇರಿಯೇಬಲ್ ಲ್ಯಾಂಪ್ ಲೋಡ್ನಿಂದ ಲೋಡ್ ಅನ್ನು 200 ವ್ಯಾಟ್ಗಳವರೆಗೆ ಹೆಚ್ಚಿಸಿ. ಸ್ಟಾಪ್ ವಾಚ್ ಅನ್ನು ಪ್ರಾರಂಭಿಸಿ ಮತ್ತು ಮಲ್ಟಿಮೀಟರ್ನ ಪ್ರದರ್ಶನವನ್ನು ಮೇಲ್ವಿಚಾರಣೆ ಮಾಡಿ. UPSನಲ್ಲಿರುವ ದೀಪವು ಬೀಪ್ ಧ್ವನಿಯೊಂದಿಗೆ ಹೊಳೆಯುವಾಗ ಸ್ಟಾಪ್ ವಾಚ್ ಅನ್ನು ನಿಲ್ಲಿಸಿ. ಬ್ಯಾಟರಿ ಕಡಿಮೆಯಾಗಿದೆ ಎಂದು ಸೂಚಿಸುತ್ತದೆ. ಸೀರಿಯಲ್ ನಂಬರ್ 1 ಇನ್ವರ್ಟರ್ ಸ್ಟೇಟಸ್ ಆನ್. ಬ್ಯಾಟರಿ ವೋಲ್ಟೇಜ್ 12 ವೋಲ್ಟ್ಸ್. ಕನೆಕ್ಟೆಡ್ ಲೋಡ್ಸ್ 200 ವ್ಯಾಟ್ಸ್. ಸ್ಟಾಪ್ ವಾಚ್ ಸ್ಟಾರ್ಟ್ ಟೈಮಿಂಗ್ಸ್. ಸ್ಟಾಪ್ ವಾಚ್ ಎಂಡ್ ಟೈಮಿಂಗ್ಸ್. ಹಂತ 12. ಟ್ಯಾಬ್ಯುಲೇಷನ್ನಿಂದ UPS ಅನ್ನು ಸ್ವಿಚ್ ಆಫ್ ಮಾಡಿ. UPSನಲ್ಲಿ ಲೋಡ್ ಹೆಚ್ಚಾದಂತೆ ಬ್ಯಾಟರಿಯ ಹಿಂದಿನ ಸಮಯವು ಕಡಿಮೆಯಾಗುತ್ತಿದೆ ಎಂದು ನೀವು ಗಮನಿಸಬಹುದು. ಲೋಡ್ ಹೆಚ್ಚಾದಂತೆ ಹೆಚ್ಚಿನ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು
ಬ್ಯಾಟರಿಯು ವೇಗದ ದರದಲ್ಲಿ ಬಿಡುಗಡೆಯಾಗುವ ಕಾರಣ ರನ್ ಟೈಮ್ ಕಡಿಮೆಯಾಗುತ್ತದೆ. ರೀಕ್ಯಾಪ್: ಈ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದು 1. UPS ಬಳಸಿಕೊಂಡು ಬ್ಯಾಟರಿಯ ಲೋಡ್ ಪರೀಕ್ಷೆಯನ್ನ ನಿರ್ವಹಿಸುವುದು. 2. ಬ್ಯಾಟರಿಯೊಂದಿಗೆ UPSನ ಬ್ಯಾಕಪ್ ಸಮಯವನ್ನ ಅಳೆಯುವುದು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.